Hello everyone, welcome back to Nammalax Bangalore Presents Current Issue of the Day, episode number 221. So, ಇವತ್ತಿನ episode ಅಲ್ಲಿ we'll discuss about a very interesting topic that is about Tuvalu, the sinking nation and the world's first climate visa. So, it is a story of climate survival and global cooperation. ಸೊ ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ ಏನಂತಂದ್ರೆ ತುವಾಲು ಅನ್ನುವಂತ ಒಂದು ಐಲ್ಯಾಂಡ್ ನೇಷನ್ ಇದೆ. ಆ ಐಲ್ಯಾಂಡ್ ನೇಷನ್ ಗೆ ಒಂದು ಫಸ್ಟ್ ಕ್ಲೈಮೇಟ್ ವೀಸಾನ ಡಿಕ್ಲೇರ್ ಮಾಡಿದ್ದಾರೆ. ಅದು ಯಾವ ಕಂಟ್ರಿ ಅಂತ ಯಾಕೆ ಮಾಡಿದ್ದಾರೆ ಅಂತ ಡಿಸ್ಕಸ್ ಮಾಡೋಣ. ಫಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ವಾಟ್ ಇಸ್ ದಿಸ್ ತುವಾಲು ಐಲ್ಯಾಂಡ್ ಅಂತ. Quick facts about Tuvalu Island. It is present in between Australia and Hawaii in the Pacific region. Okay, it is present in this vast Pacific Ocean. ಶಾಂತ ಸಾಗರ ಅಂತ ಹೇಳ್ತಾರಲ್ಲ, ಲಾರ್ಜೆಸ್ಟ್ ಓಷನ್ ಇನ್ ದ ವರ್ಲ್ಡ್ ಅಲ್ಲಿ ಇದೆ ಇದು. ಪೊಲಿನೇಷಿಯನ್ ಐಲ್ಯಾಂಡ್ಸ್ ಅಂತ ಕರೀತಾರೆ. ಆ ಗ್ರೂಪ್ ಅಲ್ಲಿ ಒಂದು ಪಾರ್ಟ್ ಇದು. ಸೊ ಇಲ್ಲಿ ನೋಡಿ, ಸೊಲೊಮನ್ ಐಲ್ಯಾಂಡ್ಸ್, ವಾನಾತು, ನ್ಯೂ ಕ್ಯಾಲೆಡೋನಿಯಾ ಅಂಡ್ ಇಲ್ಲಿ ಬರುವಂತದ್ದು ತುವಾಲು. ಸೊ ದಿಸ್ ಈಸ್ ಪ್ರೆಸೆಂಟ್ ಇನ್ ದಿಸ್ ಪರ್ಟಿಕ್ಯುಲರ್ ರೀಜನ್. ಓಕೆ, so size and capital, it is only 26 square kilometer ಅಷ್ಟೇ. So fourth smallest country in terms of size, only 26 square kilometer ಇದೆ ಅದು. And then capital is Funafuti ಅಂತ. People population is only less than 11,000 people ಇದ್ದಾರೆ. And language is spoken here is ತುವಾಲುವನ್ ಅಂಡ್ ಇಂಗ್ಲಿಷ್ ಸ್ಪೀಕ್ ಮಾಡ್ತಾರೆ. ದೆನ್ ಕರೆನ್ಸಿ ಯಾವ್ದು ಅಂತಂದ್ರೆ ಇಲ್ಲಿ ತುವಾಲು ಡಾಲರ್ ನ ಯೂಸ್ ಮಾಡ್ತಾರೆ, ವಿಚ್ ಇಸ್ ಪೆಕ್ ಟು ಆಸ್ಟ್ರೇಲಿಯನ್ ಡಾಲರ್. ಸೊ ವೆರಿ ಇಂಪಾರ್ಟೆಂಟ್ ಸಿಗ್ನಿಫಿಕೆಂಟ್ ನೋಟ್ ಇದು. ತುವಾಲು ಡಾಲರ್ ಈಸ್ ಪೆಕ್ ಟು ಆಸ್ಟ್ರೇಲಿಯನ್ ಡಾಲರ್. ಯಾಕಂದ್ರೆ ನಿಯರ್ ಬೈ ಮೇಜರ್ ಕಂಟ್ರಿ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು ಆಸ್ಟ್ರೇಲಿಯಾ ಇದೆ. ಓಕೆ, ಸೊ ನೆಕ್ಸ್ಟ್ ಜಿಯೋಗ್ರಫಿ ಅಂಡ್ ಕ್ಲೈಮೇಟ್ ಕ್ರೈಸಿಸ್ ಯಾವ ತರ ಅಂತಂದ್ರೆ ನ್ಯಾಚುರಲ್ ಫೀಚರ್ಸ್ ಏನಂದ್ರೆ ಇಟ್ ಇಸ್ ಅ ಚೈನ್ ಆಫ್ ಕೋರಲ್ ಅಟಾಲ್ಸ್ ಅಂಡ್ ಡ್ರೀಪ್ಸ್. ಸೊ ಕೋರಲ್ ಡ್ರೀಪ್ಸ್ ಇಂದ ಫಾರ್ಮ್ ಆಗಿರುವಂತ ದೇಶ ಇದು ಅಥವಾ ಐಲ್ಯಾಂಡ್ ಇದು. ಹೈಯೆಸ್ಟ್ ಎಲಿವೇಶನ್ ಓನ್ಲಿ 4 ಮೀಟರ್ಸ್ ಅಬೋ ಸಿ ಲೆವೆಲ್ ಅಂತ. ಸೊ ಏನಂದ್ರೆ ಇದು ಸಿ ಲೆವೆಲ್ ಅಂತ ಕನ್ಸಿಡರ್ ಮಾಡಿದ್ರೆ, ಸಿ ಅಂತ ಕನ್ಸಿಡರ್ ಮಾಡಿದ್ರೆ ಅದರ ಲೆವೆಲ್ ಎಷ್ಟು ಹೈಟ್ ಇದೆ ಅಂದ್ರೆ ಓನ್ಲಿ 4.5 ಮೀಟರ್ಸ್ ಅಷ್ಟೇ ಇದೆ. ಸೊ ಇವಾಗ ಅರ್ಥ ಆಗ್ಬೋದು ಯಾಕೆ ಇದು ಕ್ರೈಸಿಸ್ ಅಲ್ಲಿ ಇದೆ ಅಂತ. ಸೊ ಇನ್ ಕೇಸ್ ಏನಾದ್ರು ಯಾವ್ದೋ ಒಂದು ರೀಜನ್ ಅಲ್ಲಿ ಐಸ್ ಕರಗ್ತಾ ಅಥವಾ ಐಸ್ ಮೆಲ್ಟ್ ಆಗ್ತಾ ಸಿ ಲೆವೆಲ್ ರೈಸ್ ಆಗ್ತಾ ಹೋಗ್ತಂದ್ರೆ ದಿಸ್ ವಿಲ್ ಬಿ ದ ಫಸ್ಟ್ ಕಂಟ್ರಿ ಟು ಸಬ್ಮರ್ಜ್ ಅಂಡರ್ ದ ವಾಟರ್. ಸೊ ಅದಕ್ಕೋಸ್ಕರ ದೇ ಆರ್ ಫೇಸಿಂಗ್ ಥ್ರೆಟ್ ಅಂತ. ಅಂಡ್ ನೋ ರಿವರ್ಸ್ ಅಂಡ್ ರಿಲೈಸ್ ಎಂಟೈರ್ಲಿ ಆನ್ ದ ರೈನ್ ವಾಟರ್. ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಇದು. ದೆನ್ ಹಾಟ್ ಹ್ಯೂಮಿಡ್ ಟ್ರಾಪಿಕಲ್ ಕ್ಲೈಮೇಟ್ ಇಯರ್ ರೌಂಡ್. ಸೊ ಇದು ನ್ಯಾಚುರಲ್ ಫೀಚರ್ಸ್ ಆಫ್ ದಿಸ್ ತುವಾಲು ಐಲ್ಯಾಂಡ್. ಅಂಡ್ ದೆನ್ ರೈಸಿಂಗ್ ಥ್ರೆಟ್ ಏನಪ್ಪಾ ಅಂದ್ರೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ. ದಟ್ ಈಸ್ ದ ರೈಸಿಂಗ್ ಸೀಸ್ ಥ್ರೆಟನ್ ದ ಕಾಂಪ್ಲೆಕ್ಸ್ ಸಬ್ಮರ್ಷನ್ ಆಫ್ ಆರ್ ಕಂಪ್ಲೀಟ್ ಸಬ್ಮರ್ಷನ್ ಆಫ್ ದಿಸ್ ಐಲ್ಯಾಂಡ್ಸ್. The low-lying atolls are extremely vulnerable to even small increases in the sea levels, making Tuvalu one of the most climate-threatened nations on the world. So ಹೇಳ್ತಿದ್ದಾರೆ ಏನಂತಂದ್ರೆ ಕ್ಲೈಮೇಟ್ ಚೇಂಜ್ ಆಗ್ತಾ ವಾಟರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಯ್ತು ಅಂತಂದ್ರೆ, ಸಿ ಲೆವೆಲ್ ಜಾಸ್ತಿ ಆಗ್ತಾ ಹೋಯ್ತು ಅಂದ್ರೆ ದಿಸ್ ವಿಲ್ ಬಿ ದ ಫಸ್ಟ್ ಕಂಟ್ರಿ ಟು ಗೆಟ್ಸ್ ಕಂಪ್ಲೀಟ್ಲಿ ಸಬ್ಮರ್ಜ್ ಅಂಡರ್ ದ ವಾಟರ್ ಅಂತ. ಸೊ ಅಲ್ಲಿ ಸಬ್ಮರ್ಜ್ ಆಯ್ತಂದ್ರೆ ಅಲ್ಲಿರುವಂತಹ ಜನಕ್ಕೆ ಲಿವಿಂಗ್ ಹ್ಯಾಬಿಟೇಟ್ ಇರೋದೇ ಇಲ್ಲ. ಅದಕ್ಕೋಸ್ಕರ ನ್ಯೂಸ್ ಅಲ್ಲಿ ಇದೆ. ದೆನ್ ಅಲ್ಲಿ ಪೊಲಿಟಿಕಲ್ ಸಿಸ್ಟಮ್ ಏನಪ್ಪಾ ಅಂತಂದ್ರೆ ಇಟ್ ಗೇನ್ಡ್ ಇಂಡಿಪೆಂಡೆನ್ಸ್ ಫ್ರಮ್ ಯುನೈಟೆಡ್ ಕಿಂಗ್ಡಮ್ ಇನ್ 1978. ಸೊ ಸಿಮಿಲರ್ ಟು ಇಂಡಿಯಾ, ಇಟ್ ವಾಸ್ ಅಂಡರ್ ದ ಪಾರ್ಟ್ ಆಫ್ ಯುನೈಟೆಡ್ ಕಿಂಗ್ಡಮ್. ಅವರ ಕಾಲೋನಿ ಆಗಿತ್ತು. ಸಿನ್ಸ್ 1978 ಇಟ್ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಇಟ್ಸ್ ಓನ್ ಸಾವರಿನ್ ಗವರ್ನಮೆಂಟ್. ಸೊ ಗವರ್ನಮೆಂಟ್ ಸ್ಟ್ರಕ್ಚರ್ ಏನಿದೆ ಅಂತಂದ್ರೆ ಇಟ್ ಆಲ್ಸೋ ಫಾಲೋಸ್ ಅ ಪಾರ್ಲಿಮೆಂಟರಿ ಡೆಮೋಕ್ರಸಿ ಅಂಡರ್ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ. ಸೊ ಅಂದ್ರೆ ಇದು ಪಾರ್ಲಿಮೆಂಟರಿ ಡೆಮೋಕ್ರಟಿ ಇದೆ, ಬಟ್ ಇಟ್ ಇಸ್ ನಾಟ್ ರಿಪಬ್ಲಿಕ್. ಓಕೆ, ಸೊ ರಿಪಬ್ಲಿಕ್ ಇಲ್ಲ. ಯಾಕಂತಂದ್ರೆ ಹೆಡ್ ಆಫ್ ದ ಸ್ಟೇಟ್ ನ ಎಲೆಕ್ಟ್ ಮಾಡೋದಕ್ಕೆ ರಿಪಬ್ಲಿಕ್ ಅಂತ ಕರೀತಾರೆ. ಇಲ್ಲಿ ಹೆಡ್ ಆಫ್ ದ ಸ್ಟೇಟ್ ಯಾರಿದ್ದಾರೆ? ಹೆಡ್ ಆಫ್ ದ ಸ್ಟೇಟ್ ಇಸ್ ಅ ಮೊನಾರ್ಕ್ ಇದಾನೆ. ಯಾವ ಮೊನಾರ್ಕ್? ಯುಕೆ ಮೊನಾರ್ಕ್ ಇದಾರೆ. ಸೊ ವಿತ್ ಕಿಂಗ್ ಚಾರ್ಲ್ಸ್ III ಆಸ್ ಹೆಡ್ ಆಫ್ ದ ಸ್ಟೇಟ್ ಥ್ರೂ ಕಾಮನ್ವೆಲ್ತ್. ಓಕೆ, ಸೊ ಯುಕೆ ಕಿಂಗ್ ಯಾರು ಇರ್ತಾರೆ? ಅವರೇ ಇದ್ರ ಹೆಡ್ ಇರ್ತಾರೆ. ಸೊ ಇಟ್ ಇಸ್ ನಾಟ್ ರಿಪಬ್ಲಿಕ್, ಬಟ್ ಇಟ್ ಈಸ್ ಡೆಮೋಕ್ರಸಿ ಅಂಡ್ ಇಟ್ ಈಸ್ ಪಾರ್ಲಿಮೆಂಟರಿ ಗವರ್ನಮೆಂಟ್. ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಅಂದ್ರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ದಿರ್ ಇಸ್ ನೋ ಫಾರ್ಮಲ್ ಪೊಲಿಟಿಕಲ್ ಪಾರ್ಟೀಸ್ ಹಿಯರ್. ಪೊಲಿಟಿಕಲ್ ಪಾರ್ಟೀಸ್ ಇಲ್ಲ, ಅದಕ್ಕೋಸ್ಕರ and the prime minister is elected by the members of parliament in a very unique system. ಸೊ ವೆರಿ ಸಿಂಪಲ್ ಆಗಿದೆ. ಬರೀ 11,000 ಜನ ಇರ್ತಾರೆ, ಹಾಗಾಗಿ ಪೊಲಿಟಿಕಲ್ ಪಾರ್ಟೀಸ್ ಅವಶ್ಯಕತೆ ಇರೋದಿಲ್ಲ. ಅಲ್ಲಿರುವಂತ ಮೆಂಬರ್ಸ್ ನಲ್ಲ ಅಲ್ಲಿರುವಂತ MPs ಎಲೆಕ್ಟ್ ಮಾಡ್ತಾರೆ. ದೆನ್ ಎಕನಾಮಿಕ್ ಓವರ್ವ್ಯೂ. Tuvalu's economy is small and heavily dependent on external support, obviously, and subsistence farming and fishing dominates the daily life of most Tuvaluans. ಇವಾಗಲೇ ಹೇಳದಂಗೆ ಬರೀ 26 ಸ್ಕ್ವೇರ್ ಕಿಲೋಮೀಟರ್ ಇದೆ. ಅದರಲ್ಲಿ ಯಾವ ತರ ಎಕನಾಮಿಕ್ ಆಕ್ಟಿವಿಟೀಸ್ ಮಾಡಕ್ಕಾಗತ್ತೆ. ಸೊ ಮೇಜರ್ಲಿ ಔಟ್ಸೈಡ್ ಸಪೋರ್ಟ್ ಇಂದ ಇಲ್ಲಿ ಬರ್ತಾ ಇದಾರೆ ಜನ. ಓಕೆ, ಸೊ ಆಮೇಲೆ ಇಲ್ಲಿ ನೋಡಿ ಗ್ಲೋಬಲ್ GDP ಲೈಟ್ ವೇಟ್ಸ್ ಅಲ್ಲಿ ದ ಸ್ಮಾಲೆಸ್ಟ್ ಆರ್ ದ ಲೋವೆಸ್ಟ್ GDP ಆರ್ ದ ಸ್ಮಾಲೆಸ್ಟ್ ಕಂಟ್ರಿ ಇನ್ ಟರ್ಮ್ಸ್ ಆಫ್ ಎಕಾನಮಿ ಯಾವ್ದು ಅಂತಂದ್ರೆ ತುವಾಲು ಐಲ್ಯಾಂಡ್. ಓನ್ಲಿ annual GDP of only $80 million ಅಷ್ಟೇ. ಲೆಸ್ ದನ್ ವಾಟ್ ಅಮೆಜಾನ್ ಅರ್ನ್ಸ್ ಇನ್ ಅ ಡೇ. ಓಕೆ, ಅದಾದ್ಮೇಲೆ ಬರುತ್ತೆ ಇಲ್ಲ ನೋಡಿ ನಾರೂರು, ಮಾರ್ಷಲ್ ಐಲ್ಯಾಂಡ್ಸ್, ಕಿರಿಬಾತಿ, ಪಲಾವು, ಮೈಕ್ರೋನೇಸಿಯಾ, ಟೋಂಗಾ, ಡೊಮಿನಿಕಾ, ಸೌತ್ ಅಂಡ್ ಪ್ರಿನ್ಸಿಪಾ, ಸಮೋವಾ, ಆಲ್ ದೀಸ್ ಆರ್ ಐಲ್ಯಾಂಡ್ ನೇಷನ್ಸ್. ಸೊ ಐಲ್ಯಾಂಡ್ ನೇಷನ್ಸ್ ಏನಿರುತ್ತೆ ಅದು ವಿಸ್ತಾರ ಕಡಿಮೆ ಇರುತ್ತೆ, ಸೈಜ್ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ದೇ ಹ್ಯಾವ್ ಟು ಡಿಪೆಂಡ್ ಆನ್ ರೆಸ್ಟ್ ಆಫ್ ದ ಕಂಟ್ರೀಸ್. ಸೊ ಮೇಜರ್ಡ್
ಔಟ್ಕಮ್ ಏನಿರುತ್ತೆ ಅವ್ರಿಗೆಲ್ಲ ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಈಸ್ ಮೇನ್ಲಿ ಟೂರಿಸಂ ಆರ್ ಎಕ್ಸ್ಟರ್ನಲ್ ಸಪೋರ್ಟ್ ಅಂತ. ಸೊ ಇನ್ನು ತುವಾಲು ಕೇಸಲ್ಲಿ ಆಸ್ಟ್ರೇಲಿಯಾ ಅಂಡ್ ನ್ಯೂಜಿಲೆಂಡ್ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಅದು ಬಿಟ್ರೆ ಇಂಪಾರ್ಟೆಂಟ್ ಎಕನಾಮಿಕ್ ಆಕ್ಟಿವಿಟಿ ಅಂದ್ರೆ ಕೋಪ್ರಾ ಎಕ್ಸ್ಪೋರ್ಟ್ಸ್. ಸೊ ಟ್ರೆಡಿಷನಲ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ವಿಚ್ ಈಸ್ ಹಾರ್ನೆಸ್ಡ್ ಫ್ರಮ್ ದ ಕೋಕೋನಟ್ ಪ್ರೊಸೆಸಿಂಗ್ ಅಂತ. ದೆನ್ ಸ್ಟಾಂಪ್ಸ್ ಅಂಡ್ ಲೈಸೆನ್ಸ್ ಅಂದ್ರೆ ಇನ್ಕಮ್ ಫ್ರಮ್ ದ ಪೋಸ್ಟೇಜ್ ಸ್ಟಾಂಪ್ಸ್ ಅಂಡ್ ಫಿಶಿಂಗ್ ಲೈಸೆನ್ಸಸ್ ಕೂಡ ಇದು ಅರ್ನ್ ಮಾಡುತ್ತೆ. ದೆನ್ ರೆಮಿಟೆನ್ಸಸ್, ಸೊ ಮನಿ ಸೆಂಟ್ ಹೋಮ್ ಬೈ Tuvalu ones working abroad, majorly in the Australia and New Zealand areas. And then foreign aid ಕೂಡ ಡಿಪೆಂಡೆಂಟ್ ಆನ್ ಇಂಟರ್ನ್ಯಾಷನಲ್ ಏಡ್ ಅಂಡ್ ಕ್ಲೈಮೇಟ್ ಫಂಡ್ಸ್. ಸೊ UNFCCC ಆಗಲಿ ಯುನೈಟೆಡ್ ನೇಷನ್ ಆಗಲಿ ಅದರಲ್ಲಿ ಅಡಾಪ್ಟೇಷನ್ ಫಂಡ್ ಇರುತ್ತೆ. ಸೊ ಅಡಾಪ್ಟೇಷನ್ ಫಂಡ್ ನ ಕೆಲವೊಂದು ಅಡಾಪ್ಟೇಷನ್ ಫಂಡ್ ಯಾರಿಗೆ ಇಟ್ಟಿದ್ದಾರೆ, ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಕೆಪ್ಟ್ ಫಾರ್ ಲೀಸ್ಟ್ ಡೆವಲಪ್ಡ್ ಅಂಡ್ ಐಲ್ಯಾಂಡ್ ಕಂಟ್ರೀಸ್ ಅಂತ ಇರುತ್ತೆ. ಲೀಸ್ಟ್ ಡೆವಲಪ್ಡ್ ಅಂಡ್ ಐಲ್ಯಾಂಡ್ ಕಂಟ್ರೀಸ್ ಅಲ್ಲಿ. ಸೊ ಇಟ್ ಈಸ್ ಬೋತ್ ಲೀಸ್ಟ್ ಡೆವಲಪ್ಡ್ ಅಂಡ್ ಆಲ್ಸೋ ಐಲ್ಯಾಂಡ್ ಕಂಟ್ರೀಸ್. ಅದಕ್ಕೋಸ್ಕರ ಅಡಾಪ್ಟೇಷನ್ ಫಂಡ್ ಆಗಲಿ ಮಿಟಿಗೇಷನ್ ಫಂಡ್ ಆಗಲಿ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಆನ್ ಕ್ಲೈಮೇಟ್ ಚೇಂಜ್ ಇಂದ ಬರ್ತಾ ಇರುತ್ತೆ ಇವರಿಗೆ. ಓಕೆ, ನೆಕ್ಸ್ಟ್ ಸೊ ಇವಾಗ ಬರ್ತಿರುವಂತ ಇಶ್ಯೂ ಅಂದ್ರೆ ದ ಕ್ಲೈಮೇಟ್ ಚೇಂಜ್ ಕ್ರೈಸಿಸ್ ಅಂತ. ಫಸ್ಟ್ ಈಸ್ ದ ರೈಸಿಂಗ್ ಸೀ ಲೆವೆಲ್ಸ್. ಆಸ್ ಅ ರಿಸಲ್ಟ್, ರೈಸಿಂಗ್ ಸೀ ಲೆವೆಲ್ಸ್ ಫಾಸ್ಟರ್ ದನ್ ದ ಗ್ಲೋಬಲ್ ಎವರೇಜ್ ಥ್ರೆಟನಿಂಗ್ ದ ಎಂಟೈರ್ ನೇಷನ್. ಸೊ ಸೀ ಲೆವೆಲ್ ಜಾಸ್ತಿ ಆಗ್ತಿರೋದ್ರಿಂದ ಆಬ್ವಿಯಸ್ಲಿ ಇಟ್ ಇಸ್ ಥ್ರೆಟನಿಂಗ್ ದ ಹೋಲ್ ನೇಷನ್. ಅಂಡ್ ದೆನ್ ಫ್ಲಡ್ಡಿಂಗ್ ಅಂಡ್ ಎರೋಷನ್, ರೆಗ್ಯುಲರ್ ಫ್ಲಡ್ಡಿಂಗ್, ಸಾಲ್ಟ್ ವಾಟರ್ ಇಂಟ್ರೂಷನ್ ಇಂಟು ದ ಫ್ರೆಶ್ ವಾಟರ್ ಅಂಡ್ ಸಿವಿಯರ್ ಕೋಸ್ಟಲ್ ಎರೋಷನ್. ಆಲ್ರೆಡಿ ಇರೋದೇ ಬರೀ 26 ಕಿಲೋಮೀಟರ್ ಇದೆ, ಅದರಲ್ಲಿ ಎರೋಷನ್ ಆಗ್ತಾ ಆಗ್ತಾ ಫ್ಲಡ್ಡಿಂಗ್ ಆಗ್ತಾ ಇದ್ರೆ ಅಲ್ಲಿರುವಂತ ಜನಕ್ಕೆ ಇನ್ನೂ ಒಂದು ರೀತಿಯಾದಂತಹ ಹಜಾರ್ಡ್ ಆಗ್ತಾ ಇದೆ. Then, according to report, it will be uninhabitable by 2050. So, only 25 years ಅಷ್ಟೇ ರಿಮೈನಿಂಗ್ ಇದೆ. ಅದು 25 years ಆದ್ಮೇಲೆ ತುವಾಲು ಅನ್ನುವಂತ ಒಂದು ಐಲ್ಯಾಂಡ್ ಅಥವಾ ತುವಾಲು ಅನ್ನುವಂತ ಒಂದು ಕಂಟ್ರಿ ಕೂಡ ಇರೋದಿಲ್ಲ. ಯುನೈಟೆಡ್ ನೇಷನ್ ವಾನ್ಸ್ ತುವಾಲು ಕುಡ್ ಬಿಕಮ್ ಕಂಪ್ಲೀಟ್ಲಿ ಅನ್ಇನ್ಹ್ಯಾಬಿಟೇಬಲ್ ವಿತ್ ಇನ್ 25 years. ಸೊ ಇದನ್ನ ಅರ್ಥ ಮಾಡ್ಕೊಂಡು ರೀಸೆಂಟ್ ಆಗಿ ಒಂದು ಫಲೆಪಿಲಿ ಯೂನಿಯನ್ ಟ್ರೀಟಿ ಅಂತ ಮಾಡಿದ್ದಾರೆ. ಯಾರ ಮಧ್ಯೆ? ಆಸ್ಟ್ರೇಲಿಯಾ ಅಂಡ್ ತುವಾಲು. ಆಸ್ಟ್ರೇಲಿಯಾ ಆಗ್ಲೇ ಹೇಳಿದ್ನಲ್ಲ, ಸೊ ತುವಾಲು $1 ರೆಸ್ಪೆಕ್ಟ್ ಟು ಆಸ್ಟ್ರೇಲಿಯನ್ ಡಾಲರ್. ಸೊ ಆಸ್ಟ್ರೇಲಿಯಾ ಆಕ್ಟ್ಸ್ ಲೈಕ್ ಬಿಗ್ ಬ್ರದರ್ ಟು ದಿಸ್ ತುವಾಲು ಕಂಟ್ರಿ. ಏನಂದ್ರೆ ಫಿಲೆಪಿಲಿ ಅಂತಂದ್ರೆ ಇಟ್ ಮೀನ್ಸ್ ನೇಬರ್ಲಿ ಕೇರ್ ಅಂತ ಇನ್ ತುವಾಲು ಲ್ಯಾಂಗ್ವೇಜ್ ಅಲ್ಲಿ, ವಿಚ್ ಮೀನ್ಸ್ ಅ ಬಾಂಡ್ ಆಫ್ ಮ್ಯೂಚುವಲ್ ಸಪೋರ್ಟ್ ಅಂಡ್ ಪ್ರೊಟೆಕ್ಷನ್ ಬಿಟ್ವೀನ್ ದ ಬೋತ್ ಕಂಟ್ರೀಸ್. ಸೊ ಇದರಲ್ಲಿ ಮೇನ್ಲಿ ಫೋಕಸಿಂಗ್ ಆನ್ ಕ್ಲೈಮೇಟ್ ಮೈಗ್ರೇಷನ್ ಅಂತ. ಸೊ pathways for Tuvalu wants to relocate to Australia as climate refugees. So initially agi will go there as climate refugees and then get into assimilate into Australia. And then security cooperation. So defense and security partnership between the two nations. ಯಾರಾದರೂ ಈ ಕಂಟ್ರಿ ಮೇಲೆ ಅಟ್ಯಾಕ್ ಮಾಡಿದ್ರೆ ಅವರಿಗೆ ಪ್ರೊಟೆಕ್ಟ್ ಯಾರು ಮಾಡ್ತಾರೆ? ಆಸ್ಟ್ರೇಲಿಯಾ ಮಾಡುತ್ತೆ. Then disaster response, coordinated response to natural disasters and climate emergencies. ಸೊ ಮೇಜರ್ ಆಗಿ ಬರೀ 26 ಸ್ಕ್ವೇರ್ ಕಿಲೋಮೀಟರ್ ಇದೆ, 11,000 ಪೀಪಲ್ ಇದ್ದಾರೆ. ಸೊ ಅಬ್ವಿಯಸ್ಲಿ ದೇ ಡೋಂಟ್ ಹ್ಯಾವ್ ಎನಿ ಆರ್ಮಿ ಎಲ್ಲ ಇರೋದಿಲ್ಲ ಅವ್ರ ಹತ್ರ. ಸೊ ಅದಕ್ಕೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಯಾರು ಮಾಡ್ತಿದ್ದಾರೆ? ಆಸ್ಟ್ರೇಲಿಯಾ ಮಾಡುತ್ತೆ ಇದರಲ್ಲೂ ಕೂಡ. ಓಕೆ, ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟ್. ವರ್ಲ್ಡ್ಸ್ ಫಸ್ಟ್ ಕ್ಲೈಮೇಟ್ ವಿಸಾ ವಿಚ್ ಈಸ್ ಫಸ್ಟ್ ಇನ್ ದ ವರ್ಲ್ಡ್ ಅಂಡ್ ಆಲ್ಸೋ ಸರ್ವ್ಸ್ ಆಸ್ ಅನ್ ಐಡಿಯಲ್ ಆರ್ ಇನ್ಫ್ಲೂಯೆನ್ಸ್ ಫಾರ್ ರೆಸ್ಟ್ ಆಫ್ ದ ಕಂಟ್ರೀಸ್ ಅಂತ ಹೇಳ್ಬೋದು. ಅನ್ ಎಕ್ಸಾಂಪಲ್ ಫಾರ್ ರೆಸ್ಟ್ ಆಫ್ ದ ಕಂಟ್ರೀಸ್ ಏನಪ್ಪಾ ಅಂತಂದ್ರೆ ದಿಸ್ ಈಸ್ ಪೆಸಿಫಿಕ್ ಎಂಗೇಜ್ಮೆಂಟ್ ವೀಸಾ ಅಂತ. Subclass 192 under treaty stream of this Falapali treaty. ಏನಪ್ಪಾ ಇದಂತಂದ್ರೆ ಎವ್ರಿ ಇಯರ್ 280 Tuvaluans per year may live and work in Australia under this ground breaking program. So only 280 Tuvaluans ಗೆ ಕ್ಲೈಮೇಟ್ ವೀಸಾ ಕೊಡ್ತಾರೆ. ಸೊ ಕ್ಲೈಮೇಟ್ ವೀಸಾ ಕೊಟ್ಟ ಮೇಲೆ ಅಲ್ಲಿಗೆ ಹೋಗಿ ಸ್ವಲ್ಪ ವರ್ಷ ವರ್ಕ್ ಮಾಡಿದ್ಮೇಲೆ ಪರ್ಮನೆಂಟ್ ಫುಲ್ ರೆಸಿಡೆನ್ಸಿ ಕೊಡ್ತಾರೆ. ಸೊ ನೆಕ್ಸ್ಟ್ ಪರ್ಮನೆಂಟ್ ರೆಸಿಡೆನ್ಸಿ, ದೆನ್ ಫುಲ್ ಪರ್ಮನೆಂಟ್ ರೆಸಿಡೆನ್ಸಿ ಸ್ಟೇಟಸ್ ವಿತ್ ಆಕ್ಸೆಸ್ ಟು ಹೆಲ್ತ್ ಕೇರ್, ಎಜುಕೇಶನ್ ಅಂಡ್ ಸೋಷಿಯಲ್ ಸರ್ವಿಸ್ ಕೂಡ ಮುಂದೆ ಕೊಡ್ತಾರೆ. Then this is a historic recognition, that is first visa in the world specifically recognizing climate vulnerability as grounds of migration ಅಂತ. ಸೊ ಇದೇ ರೀತಿ ತುವಾಲು ತರ ಬೇರೆ ಕಂಟ್ರೀಸ್ ವನಾತಾವ್ ಆಗಿರ್ಲಿ ಕಿರಿಬತಿ ಆಗಿರ್ಲಿ ಬೇರೆ ಬೇರೆ ರೀತಿಯಂತ ಐಲ್ಯಾಂಡ್ ನೇಷನ್ಸ್ ವಿಚ್ ಆರ್ at a very low levels of elevation from the sea levels, ಅವರೆಲ್ಲರೂ ಕೂಡ ಈ ರೀತಿಯಂತ ಕ್ಲೈಮೇಟ್ ವೀಸಾನ ಬೇರೆ ಕಂಟ್ರಿಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇನ್ ದಿಸ್ ಆಸ್ಪೆಕ್ಟ್ ಅಲ್ಲಿ ಆಸ್ಟ್ರೇಲಿಯಾ ಸರ್ವ್ಸ್ ಆಸ್ ಅನ್ ಎಕ್ಸಾಂಪಲ್ ಫಾರ್ ರೆಸ್ಟ್ ಆಫ್ ದ ಕಂಟ್ರೀಸ್ ಅಂತ ಹೇಳ್ಬಹುದು. ದೆನ್ ಇದಕ್ಕೆ ಪಬ್ಲಿಕ್ ರೆಸ್ಪಾನ್ಸ್ ಯಾವ ತರ ಇದೆ ಅಂತಂದ್ರೆ 80% ಆಫ್ ಅಪ್ಲಿಕೇಶನ್ ರೇಟ್ಸ್, ದಟ್ ಈಸ್ 80% ಆಫ್ ಅಪ್ಲಿಕೇಶನ್ ರೇಟ್ ಆಫ್ ತುವಾಲು ಪಾಪ್ಯುಲೇಷನ್ ಅಪ್ಲೈಡ್ ಫಾರ್ ದ ಕ್ಲೈಮೇಟ್ ವೀಸಾ ಇನ್ 2025. ಆಲ್ರೆಡಿ 80% ಆಫ್ ದ ಪಾಪ್ಯುಲೇಷನ್ ಅಪ್ಲೈ ಮಾಡ್ಬಿಟ್ಟಿದ್ದಾರೆ. Then every year 280 annual limit ಇದೆ. Visas available each year under this treaty and total population of Tuvalu is already only 11k. So facing this decision and hope for safety ಅಂತಂದ್ರೆ families see opportunity for secure future, better education and escape from the rising sea levels. And the fear of loss ಏನಂದ್ರೆ there is concerns about brain drain, cultural identity erosion and the disappearance of Tuvalu's heritage. ಯಾಕಂತಂದ್ರೆ when you go to another country and start working there, you lose your cultural identity. ಸೊ ಇದು ರೀತಿ ಒಂದು ದೇಶ ಐಲ್ಯಾಂಡ್ ಆಗಿ ನಾಶ ಆದ್ರೂ ಕೂಡ ಅವ್ರ ಕಲ್ಚರ್ ಆದ್ರೂ ಮೇಂಟೈನ್ ಆಗ್ಲಿ ಅಂತ ಇವರ ಹೋಪ್ಸ್ ಇದೆ. ವಿಲ್ ಹ್ಯಾವ್ ಟು ವೇಟ್ ಅಂಡ್ ಸಿ ಏನಾಗುತ್ತೆ ಮುಂದೆ ಅಂತ.
Then, so this serves as a message to the world. What is the message? That is, no nation should disappear because of climate change. This was given by Prime Minister of Tuvalu, and Australia is helping Tuvaluans in this regard ಅಂತ ಹೇಳ್ಬೋದು. Global president, that is the first international recognition of climate mobility, could inspire similar agreements of for Kiribati, Maldives and other vulnerable island nations. So Maldives are directly looking towards India for this particular agreement. We have to wait and see, will India follow the same steps of Australia or not anta. Then shared responsibility, that is migration and adaptation are collective duties. That is protecting the small islands means protecting our entire planets. ಯಾಕಂದ್ರೆ ನಾವು ನೋಡಿರ್ತೀವಿ, ಗ್ಲೋಬಲ್ ವಾರ್ಮಿಂಗ್ ಆಗಲಿ ಅಥವಾ ಕ್ಲೈಮೇಟ್ ಚೇಂಜ್ ಆಗಲಿ, ಇದಕ್ಕೆಲ್ಲ ಮೇಜರ್ ಕಾಂಟ್ರಿಬ್ಯೂಟರ್ಸ್ ಯಾರಂತಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್. ಈ ಗ್ರೀನ್ ಹೌಸ್ ಗ್ಯಾಸಸ್ ಕಾಂಟ್ರಿಬ್ಯೂಟರ್ಸ್ ಯಾರಂತಂದ್ರೆ ಆಲ್ ದ ಡೆವಲಪ್ಡ್ ಕಂಟ್ರೀಸ್ ಹೂ ಗಾಟ್ ಡೆವಲಪ್ಡ್ ಬಿಕಾಸ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಸೊ ಮೇಜರ್ ರೆಸ್ಪಾನ್ಸಿಬಿಲಿಟಿ ಯಾರ ಹತ್ರ ಇರಬೇಕು? ಆಕ್ಚುಲಿ ದಿಸ್ ಡೆವಲಪ್ಡ್ ಕಂಟ್ರೀಸ್ ಶುಡ್ ಟೇಕ್ ದ ರೆಸ್ಪಾನ್ಸಿಬಿಲಿಟೀಸ್. ಅವರ ಡೆವಲಪ್ಮೆಂಟ್ಗೋಸ್ಕರ ಅವರು ಮಾಡಿರುವಂತಹ ಅಥವಾ ಗ್ಲೋಬಲ್ ಗ್ರೀನ್ ಹೌಸ್ ಗ್ಯಾಸ್ ನ ರಿಲೀಸ್ ಮಾಡಿದ್ರಿಂದ ಇವಾಗ ಇಶ್ಯೂ ಯಾರಿಗೆ ಆಗ್ತಾ ಇದೆ? ದಿ ಸ್ಮಾಲ್ ಐಲ್ಯಾಂಡ್ ಅಂಡ್ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ಗೆ ಆಗ್ತಾ ಇದೆ. ಸೊ ದೇ ಶುಡ್ ಟೇಕ್ ದಿಸ್ ರೆಸ್ಪಾನ್ಸಿಬಿಲಿಟಿ ಆಸ್ ಅ ಪೊಲ್ಯೂಟರ್ ಅಂಡ್ ಪ್ರೊವೈಡ್ ವೇರಿಯಸ್ ಅಡಾಪ್ಟೇಷನ್ ಆರ್ ಮಿಟಿಗೇಷನ್ ಫಂಡ್ಸ್ ಆಗಲಿ ಅಥವಾ ವೀಸಾ ಆಗಲಿ ಕೊಡಬೇಕಾಗುತ್ತೆ ಅವರು. ದೆನ್ ಕ್ಲೈಮೇಟ್ ಜಸ್ಟಿಸ್ ನೌ, ದಟ್ ಈಸ್ climate change is not tomorrow's issue. It is today's surviving story requiring immediate global action. So most of the countries which are already developed should follow the precedent set by Australia in this regard anta. So idu small topic only for ಔಟ್ ಆಫ್ ಇಂಟ್ರೆಸ್ಟ್. ಸೊ ಈ ರೀತಿಯಂತ ಟಾಪಿಕ್ಸ್ ನ UPSC ಅಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳೋದಿಲ್ಲ, ಬಟ್ ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ಸ್ ಕೇಳೋದು ಚಾನ್ಸಸ್ ಇರುತ್ತೆ. ಮೇನ್ಸ್ ಅಲ್ಲಿ ಕ್ವಶನ್ಸ್ ಕೇಳೋದು ಕಷ್ಟ ಆದ್ರೂ ಕಡಿಮೆ ಇದ್ರೂ ಕೂಡ ಪ್ರಿಲಿಮ್ಸ್ ಅಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಐ ಹ್ಯಾವ್ ಟೇಕನ್ ದಿಸ್ ಟಾಪಿಕ್. ಸೊ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ